ನ್ಯೂಸ್ 18 ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಬಾಗಲಕೋಟೆ ಜಿಲ್ಲಾ ವರದಿಗಾರ ಮಂಜುನಾಥ್ ತಳವಾರ್. ಸರ್ಕಾರ ಬಡವರು ಹಸಿವಿನಿಂದ ಇರಬಾರದು ಅನ್ನುವಂತಹ ಕಾರಣಕ್ಕೆ ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೆ ತಂದಿದೆ. ಆ ಮೂಲಕ ಪ್ರತಿಯೊಬ್ಬರಿಗೂ ಕೂಡ 10 ಕೆಜಿ ಪಡಿತರವನ್ನ ವಿತರಿಸ್ತಾ ಇದೆ. ಆದ್ರೆ ಬಡವರ ಹೊಟ್ಟೆಗೆ ಸೇರಬೇಕಾಗಿದ್ದಂತಹ ಅನ್ನಭಾಗ್ಯ ಅಕ್ಕಿಗೆ ಕದಿಮರು ಕನ್ನ ಹಾಕ್ತಾನೆ ಬಂದಿದ್ದಾರೆ. ಆ ಕದಿಮರಿಗೆ ಮಾತ್ರ ಕೋಳ ಬೀಳುವಂತಹ ಲಕ್ಷಣಗಳು ಕಾಣಿಸ್ತಾನೆ ಇಲ್ಲ. ಎಷ್ಟೇ ಬಾರಿ ದಾಳಿಗಳಾದ್ರೂ ಜಪ್ತಿಗಳಾದ್ರೂ ಕೂಡ FIR ಗಳು ದಾಖಲಾದ್ರೂ ಕೂಡ ಕಠಿಣ ಶಿಕ್ಷೆ ಆಗಿರುವಂತಹ ಉದಾಹರಣೆಗಳು ಮಾತ್ರ ನಮಗೆ ಇಲ್ಲೆಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಾಗಲಕೋಟೆ ಜಿಲ್ಲೆಯಿಂದ ಅಕ್ರಮವಾಗಿ ಪಡಿತರ ಅಕ್ಕಿ ಬೇರೆ ಬೇರೆ ರಾಜ್ಯಕ್ಕೆ ಸಾಗಾಟ ಆಗುತ್ತೆ. ಈ ಬಗ್ಗೆ ಸಾಕಷ್ಟು ಬಾರಿ ವರದಿಗಳು ಕೂಡ ಬಿತ್ತರವಾಗಿದ್ದಾವೆ. ಅದಕ್ಕೆ ಉದಾಹರಣೆ ಎನ್ನುವಂತೆ ಪ್ರಕರಣಗಳು ಕೂಡ ದಾಖಲಾಗಿದ್ದಾವೆ. ಅಕ್ರಮವಾಗಿ ಈ ದಂಧೆಯನ್ನು ನಡೆಸುವಂತವರು ಒಂದನೇ ಬಾರಿಗೆ FIR ದಾಖಲಾಗುವಂತವರಲ್ಲ, ಬದಲಿಗೆ ಹಲವು ಬಾರಿ FIR ಗಳು ದಾಖಲಾದ್ರೂ ಕೂಡ ಅದೇ ಒಂದು ಜಾಗದಲ್ಲೇನೆ ಮತ್ತೆ ಆ ಒಂದು ಅಕ್ರಮ ದಂಧೆಯನ್ನ ಯಾವುದೇ ಅಂಜಿಕೆ ಅಳುಕು ಇಲ್ಲದೆ ನಡೆಸ್ತಾ ಇದ್ದಾರೆ. ಇದಕ್ಕೆ ಆಹಾರ ಇಲಾಖೆಯವರು ಈ ಪಡಿತರವನ್ನ ಸಂರಕ್ಷಣೆ ಮಾಡಬೇಕಾದಂತಹ, ಅಕ್ರಮ ನಡೆಯದಂತೆ ತಡಿಬೇಕಾಗಿರುವಂತಹ ಮೂಲ ಕರ್ತವ್ಯವನ್ನ ಹೊಂದಿರುವಂತವರು ಆಹಾರ ಇಲಾಖೆಯ ಅಧಿಕಾರಿಗಳು. ಆ ಆಹಾರ ಇಲಾಖೆ ಅಧಿಕಾರಿಗಳು ಮಾತ್ರ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿದೆ. ಯಾಕಂತಂದ್ರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಹಾಜಿಲಾಲ್ ಪೈಲ್ವಾನ್ ಎನ್ನುವಂತಹ ವ್ಯಕ್ತಿ ಬಸವೇಶ್ವರ ವೃತ್ತದಿಂದ ಕೂಗಳತಿರುವಂತಹ ದೂರದಲ್ಲಿ ಒಂದು ಜಾಗದಲ್ಲಿ ಅಕ್ರಮ ದಂಧೆಯನ್ನು ನಡೆಸ್ತಾ ಇದ್ದಾನೆ. ಇದು ಇವತ್ತು ನಿನ್ನೆಯಿಂದ ನಡೀತಾ ಇರುವಂತಹ ದಂಧೆ ಅಲ್ಲ, ಬದಲಿಗೆ ಕಳೆದ ವರ್ಷವೇ ಜುಲೈ ತಿಂಗಳಿನಲ್ಲಿ ನ್ಯೂಸ್ 18ಗೆ ಆ ಒಂದು ಸಂದರ್ಭದಲ್ಲಿ ಬಂದಂತಹ ಮಾಹಿತಿಯಿಂದಾಗಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ ಬಳಿಕ ಬಾಗಲಕೋಟೆ SP ಅಮರನಾಥ್ ರೆಡ್ಡಿ ಅವರು ಅಂದು ಕೂಡ ಆ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಅಲ್ಲಿ ಸ್ಥಳೀಯ ಅಧಿಕಾರಿಗಳ ಕಳಿಸಿ ಒಂದು ಜಪ್ತಿ ಮಾಡುವಂಥದ್ದು, ದಾಳಿ ಮಾಡುವಂತ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ಆ ಆರೋಪಿಗಳ ಮೇಲೆ FIR ಕೂಡ ದಾಖಲಾಯಿತು. ಅಂದು ಆ ವಾಹನ ಕೂಡ ಸೀಸ್ ಆಯಿತು, ಅಕ್ಕಿಯನ್ನು ಕೂಡ ಜಪ್ತಿ ಮಾಡಿದ್ರು. ಮತ್ತೆ ಅದೇ ಜಾಗದಲ್ಲೇ ಅದೇ ಆರೋಪಿಗಳು ಅದೇ ಗೋದಾಮಿನಲ್ಲೇ ದಂಧೆಯನ್ನ ಮುನ್ನಡೆಸ್ತಾ ಇದ್ದಾರೆ. ಈ ಬಗ್ಗೆ ನ್ಯೂಸ್ 18 ಕಾರ್ಯಾಚರಣೆಯಲ್ಲಿ ಕಳ್ಳರ ಒಂದು ಕರಾಮತ್ತು ಬಟಾ ಬಯಲಾಗಿದೆ. ಆ ಒಂದು ಕರಾಮತ್ತು ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ, ಆ ದೊಡ್ಡ ಜಾಗಕ್ಕೆ ಕಾಂಪೌಂಡ್ ಅನ್ನ ಹಾಕಿದ್ದಾರೆ, ಯಾರು ಕೂಡ ಒಳಗಡೆ ಬಾರದಂತೆ ಸೆಕ್ಯೂರಿಟಿಯನ್ನ ಇಟ್ಕೊಂಡಿದ್ದಾರೆ. ಮತ್ತು ಮೇಲಾಗಿ CCTV ಕಣ್ಗಾವಲಿನಲ್ಲಿ ಈ ಒಂದು ದಂಧೆ ನಡೆಯುತ್ತೆ. ನ್ಯೂಸ್ 18 ಕಾರ್ಯಾಚರಣೆ ವೇಳೆ ಅಲ್ಲಿಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಅಶೋಕ್ ಲೈಲ್ಯಾಂಡ್ ವಾಹನದಿಂದ ಅಕ್ಕಿಯನ್ನ ಅನ್ಲೋಡ್ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಒಂದು ಟಮ್ ವಾಹನದಲ್ಲಿಯೂ ಕೂಡ ಒಂದಿಷ್ಟು ಅಕ್ಕಿಯ ಚೀಲವನ್ನ ಇಟ್ಟಿದ್ರು. ಸುಮಾರು 4-5 ಜನ ಯುವಕರು ಆ ಒಂದು ಚಟುವಟಿಕೆಯಲ್ಲಿ ಭಾಗಿಯಾಗಿದ್ರು. ಅಕ್ರಮ ದಂಧೆಕೋರರೇನಿದ್ದಾರೆ ಇವರು ವರದಿಗಾರರ ಮೇಲೆಯೇ ದಬ್ಬಾಳಿಕೆ ಮಾಡುವಂಥದ್ದು ಮತ್ತು ಹಲ್ಲೆ ಮಾಡೋದಕ್ಕೂ ಮುಂದಾಗುವಂಥದ್ದು ಇಲ್ಲಿ ಸರ್ವೇ ಸಾಮಾನ್ಯ. ಯಾಕಂದ್ರೆ ಅವರು ಮೊದಲು ಹೆದರಿಸಿ ಬೆದರಿಸಿ ಅವರನ್ನ ಹೊರಗಡೆ ಹಾಕುವಂತಹ ಕೆಲಸಕ್ಕೆ ಪ್ರಯತ್ನ ಮಾಡ್ತಾರೆ. ಅದೆಲ್ಲ ಕೇಳಿದ್ರು ವಿಡಿಯೋ ಮಾಡಿದ್ರ ಬಡ್ಸ್ಕೊತಿಯ ವಿಡಿಯೋ ಮಾಡಿದ್ರ ಬಡ್ಸ್ಕೊತಿಯ ವಿಡಿಯೋ ಮಾಡಿದ್ರ ಬಡ್ಸ್ಕೊತಿಯ. ಈ ದೃಶ್ಯದಲ್ಲಿ ಕೂಡ ನೀವು ನೋಡಬಹುದು, ಅವರು ಹಲ್ಲೆ ಮಾಡೋದಕ್ಕೂ ಕೂಡ ಮುಂದಾದಂತಹ ದೃಶ್ಯ ಇಲ್ಲಿ ಲಭ್ಯ ಆಗಿದೆ. ಇಂತಹ ಒಂದು ವರ್ತನೆಯನ್ನು ಇವರು ತೋರ್ಬೇಕಾದ್ರೆ ಇವರಿಗೆ ಯಾವುದೇ ರೀತಿಯಾದಂತಹ ಭಯ ಇಲ್ಲ, ಅಂಜಿಕೆ ಇಲ್ಲ, ಅಧಿಕಾರಿಗಳ ಭಯ ಅಂತೂ ಮೊದಲೇ ಇಲ್ಲ ಅನ್ನುವಂಥದ್ದು ಇವರ ವರ್ತನೆಯಿಂದನೇ ಇಲ್ಲಿ ಸ್ಪಷ್ಟವಾಗುತ್ತೆ. ಹಾಗಾದ್ರೆ ಇಷ್ಟೊಂದು ರಾಜಾರೋಷವಾಗಿ ದಂಧೆ ನಡೆಸೋದಕ್ಕೆ ಕಾರಣ ಏನು ಅಂತದನ್ನು ನೋಡೋದಾದ್ರೆ, ಇದೇ ಉದಾಹರಣೆಯಲ್ಲಿ ಒಂದಿಷ್ಟು ನಾನು ಮಾಹಿತಿಯನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪ್ರಕರಣದಲ್ಲಿ ನೋಡೋದಾದ್ರೆ CCTV ಕ್ಯಾಮೆರಾಗಳಿದಾವೆ, ತೂಕದ ಮಷಿನ್ಗಳಿದಾವೆ, ವಾಹನಗಳಿದಾವೆ. ಅಕ್ರಮ ದಂಧೆ ನಡೆಸ್ತಾ ಇರೋದ್ರ ಬಗ್ಗೆ ಕಾರ್ಯಾಚರಣೆಗೆ ಹೋದಂತಹ ಸಂದರ್ಭದಲ್ಲಿ ನಾವು ಬಾಗಲಕೋಟೆಯ SP ಆಗಿರುವಂತಹ ಅಮರನಾಥ್ ರೆಡ್ಡಿ ಅವರಿಗೆ, ಅಲ್ಲಿನ AC ಆಗಿರುವಂತಹ ಶ್ವೇತಾ ಬೀಡಿಕರ್ ಅವರಿಗೆ ಮಾಹಿತಿಯನ್ನ ನೀಡಿದೀವಿ. ಅವರು ಸ್ಥಳೀಯ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿ ಅಲ್ಲಿಗೆ ಕಳಿಸುವಂತಹ ಕೆಲಸವನ್ನ ಮಾಡಿದರು. ಸ್ಥಳಕ್ಕೆ ಬಂದಂತಹ ಆಹಾರ ಇಲಾಖೆಯ ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಅಲ್ಲಿರ್ತಕ್ಕಂತಹ ಸುಮಾರು 17 ಟನ್ ಅಕ್ಕಿಯನ್ನ ಜಪ್ತಿ ಮಾಡಿದ್ದಾರೆ. ಅದಾದ ಬಳಿಕ ದೂರನ್ನು ಕೂಡ ದಾಖಲು ಮಾಡಿದ್ದಾರೆ. ಈ ಅಧಿಕಾರಿಗಳು ಬರುವ ಮುನ್ನವೇ ಅಲ್ಲಿ CCTV ಕ್ಯಾಮೆರಾ ಇದೆ, ವಾಹನಗಳಿದ್ದಾವೆ ಅನ್ನುವಂತಹ ಮಾಹಿತಿಯನ್ನು ನೀಡಿದ್ರು ಕೂಡ ಅಧಿಕಾರಿಗಳು ನೀಡಿದಂತಹ ದೂರಿನಲ್ಲಿ ವಾಹನಗಳ ಬಗ್ಗೆ ಮಾಹಿತಿ ಇಲ್ಲ, ಅಲ್ಲಿ CCTV ಇರೋದ್ರ ಬಗ್ಗೆನೂ ಕೂಡ ಮಾಹಿತಿ ಇಲ್ಲ. ಕೇವಲ ನೆಪ ಮಾತ್ರಕ್ಕೆ ಎನ್ನುವಂತೆ ಒಲ್ಲದ ಮನಸ್ಸಿನಿಂದ ದೂರು ನೀಡಿದಂತೆ ಕಾಟಾಚಾರಕ್ಕೆ 17 ಟನ್ ಅಕ್ಕಿಯನ್ನು ವಶಕ್ಕೆ ಪಡೆದುಕೊಂಡಿದ್ದೀವಿ. ಇದರ ಮೊತ್ತ ಸುಮಾರು 5,94,000 ರೂಪಾಯಿ ಎನ್ನುವಂಥದ್ದನ್ನ ನಮೂದು ಮಾಡಿ ಇಬ್ಬರು ಆ ಒಂದು ವಾಹನಗಳ ಆ ಒಂದು ಗೋದಾಮಿನಲ್ಲಿ ಚೀಲವನ್ನು ತೂಕ ಮಾಡ್ತಾ ಇದ್ರು. ಅವರು ನಮಗೆ ಮಾಹಿತಿಯನ್ನ ನೀಡಿದ್ರು. ಈ ಜಾಗ ಯಾರದ್ದು, ಇಲ್ಲಿ ಯಾರು ಇದನ್ನ ಸಂಗ್ರಹಿಸಿಟ್ಟಿದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ 4 ಜನ ಆರೋಪಿಗಳ ಹೆಸರುಗಳನ್ನ ಹೇಳಿದ್ರು. ಆ ಹೆಸರುಗಳ ಅವರ ಮಾಹಿತಿ ಮೇರೆಗೆ ನಾವು ಈ ಒಂದು ದೂರನ್ನ ನೀಡ್ತಾ ಇದ್ದೀವಿ ಅನ್ನುವಂತಹ ಸಂಕ್ಷಿಪ್ತವಾದಂತಹ ದೂರನ್ನ ನೀಡಿದ್ದಾರೆ. ಅಧಿಕಾರಿಗಳಿಗೆ ಅಲ್ಲಿ CCTV ಇದೆ ಅನ್ನೋದು ಗೊತ್ತಾಗಿದೆ. ಹಾಗಾದ್ರೆ ಅದನ್ನ ಸೀಸ್ ಮಾಡ್ಕೋಬೇಕಾಗಿತ್ತು, ಅದನ್ನ ಸೀಸ್ ಕೂಡ ಮಾಡಿಲ್ಲ. ಅಥವಾ ದೂರಿನಲ್ಲಿ
ಗಾಡಿಗಳು ಇರೋದ್ರ ಬಗ್ಗೆ ನಮೂದಿಸಬೇಕಾಗಿತ್ತು, ಅದನ್ನು ನಮೂದಿಸಿಲ್ಲ. ಯಾಕೆ ಅನ್ನುವಂಥದ್ದು ಪ್ರಶ್ನೆ ಇಲ್ಲಿ ಸಹಜವಾಗಿ ಎದುರಾಗುವಂಥದ್ದು. ದೂರಿನಲ್ಲಿ ಈ ಎಲ್ಲ ಅಂಶಗಳನ್ನ ಮೆನ್ಷನ್ ಮಾಡೋದಕ್ಕೆ ಯಾಕೆ ಅವರು ಹಿಂಜರಿತಾರೆ ಅನ್ನುವಂಥದ್ದು ಅನುಮಾನ ಇಲ್ಲಿ ಕಂಡು ಬರುತ್ತೆ. ಮತ್ತು ಮೇಲಾಗಿ ಈ ಹಿಂದೆನೆ 8 ತಿಂಗಳು ಹಿಂದೆನೆ ಇದೇ ಗೋಡೌನ್ ನಲ್ಲೇ ಇದೇ ಆರೋಪಿಗಳು ದಂಧೆಯನ್ನು ನಡೆಸ್ತಾ ಇದ್ರು, ಅವ್ರ ಮೇಲೆ ಪ್ರಕರಣ ದಾಖಲಾಗಿತ್ತು, ಮತ್ತು ಕೂಡ ಈಗ ಅವ್ರು ನಡೆಸ್ತಾ ಇದಾರೆ ಅಂತಂದ್ರೆ ಈ 8 ತಿಂಗಳ ಅವಧಿಯಲ್ಲಿ ಅಧಿಕಾರಿಗಳ ಕಣ್ಣಿಗೆ ಇದು ಯಾಕೆ ಬೀಳಿಲ್ಲ? ಆಹಾರ ಇಲಾಖೆಯ ಅಧಿಕಾರಿಗಳು ಏನ್ ಕೆಲಸ ಮಾಡ್ತಾ ಇದ್ದಾರೆ? ಪರೋಕ್ಷವಾಗಿ ಇಂಥ ಒಂದು ದಂಧೆಕೋರರಿಗೆ ಅವಕಾಶವನ್ನ ಕಲ್ಪಿಸ್ತಾ ಇದ್ದಾರೆ. ಇದಕ್ಕೆ ಪ್ರಮುಖವಾಗಿ ಆಹಾರ ಇಲಾಖೆಯಲ್ಲಿ ಇರ್ತಕ್ಕಂತಹ ಅಧಿಕಾರಿಗಳು ಈ ಒಂದು ವರ್ತನೆಯನ್ನ ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ಆಹಾರ ಇಲಾಖೆ ಅಧಿಕಾರಿಗಳು ದೂರು ನೀಡಿದ ಮೇಲೆನೆ ಪೊಲೀಸರು FIR ಅನ್ನ ಮಾಡ್ಕೊಳ್ತಾರೆ, ತನಿಖೆಯನ್ನ ಮಾಡೋದಕ್ಕೆ ಅವರಿಗೆ ಅನುಕೂಲ ಆಗುತ್ತೆ. ಆಹಾರ ಇಲಾಖೆ ಅಧಿಕಾರಿಗಳೇ ದೂರು ನೀಡುವಂತಹ ಸಂದರ್ಭದಲ್ಲಿ ಒಲ್ಲದ ಮನಸ್ಸಿನಿಂದ ಬೇಕಾಬಿಟ್ಟಿಯಾಗಿ ಯಾವುದೇ ರೀತಿಯಂತ ಪ್ರಮುಖ ಅಂಶಗಳನ್ನ ಹಾಕಲಾರದೆ ಕೇವಲ ಅಕ್ಕಿಯನ್ನ ಜಪ್ತಿ ಮಾಡಿದೀವಿ, ಇಂತಲ್ಲಿ ಭೇಟಿ ಕೊಟ್ಟಿದ್ವಿ ಅನ್ನೋದನ್ನ ಮಾತ್ರ ಸೇರಿಸಿ ದೂರು ಕೊಂಡ ಸಂದರ್ಭದಲ್ಲಿ ಆ ದೂರು ಬಿದ್ದು ಹೋಗುತ್ತೆ, ಅಥವಾ ಅವರಿಗೆ ಯಾವುದೇ ರೀತಿಯಾದಂತಹ ಕಠಿಣ ಶಿಕ್ಷೆ ಆಗದಂತೆ ಮತ್ತೆ ವಾಪಸ್ ಬಂದು ಅದೇ ಜಾಗದಲ್ಲಿ ಅದೇ ರೀತಿ ದಂಧೆಯನ್ನ ಮತ್ತೆ ಮುನ್ನಡೆಸಕಾಗಿನೇ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ, ರಬಕವಿಬನಟ್ಟಿ ಸೇರಿದಂತೆ ಬಹುತೇಕ ತಾಲೂಕಿನಾದ್ಯಂತ ಈ ರೀತಿಯಾಗಿ ಅಕ್ರಮ ದಂಧೆ ನಿರಂತರವಾಗಿ ನಡೀತಾ ಇದೆ. ಮಾಧ್ಯಮಗಳು ಅಥವಾ ಸಾರ್ವಜನಿಕರಿಗೆ ಇಂಥ ವಿಷಯಗಳು ಗಮನಕ್ಕೆ ಬಂದಂತ ಸಂದರ್ಭದಲ್ಲಿ ಮಾತ್ರ ಆಹಾರ ಇಲಾಖೆ ಅಧಿಕಾರಿಗಳು ಅಲ್ಲಿಗೆ ಭೇಟಿ ನೀಡಿ ಜಪ್ತಿಯನ್ನ ಮಾಡ್ತಾರೆ. ಅದಾದ ಬಳಿಕ ಯಾವುದೇ ರೀತಿಯಾಗಿ ಅಕ್ರಮ ದಂಧೆಕೋರರಿಗೆ ಕಠಿಣ ಶಿಕ್ಷೆ ಆಗಿರಬಾರದು ಅಂತಹ ರೀತಿಯಲ್ಲಿ ಒಂದು ದೂರನ್ನ ನಮೂದಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಾಕ್ಷಿ ಈ ಒಂದು ಜಮಖಂಡಿಯಲ್ಲಿರ್ತಕ್ಕಂತಹ ಹಾಜಿಲಾಲ್ ಪೈಲ್ವಾನ್ ಮತ್ತು ಇತರರು ಏನು 3-4 ಜನ ಇದ್ದಾರೆ. ಇವರೆಲ್ಲರೂ ಕೂಡ ನಡೆಸುವಂತಹ ದಂಧೆ ಮತ್ತು ಇವ್ರ ಮೇಲೆ ಆದಂತಹ FIRಗಳು, ಈ FIR ನಲ್ಲಿ ಮೆನ್ಷನ್ ಆಗಿರುವಂತಹ ಅಂಶಗಳೇ ಸಾಕ್ಷಿ ಅಂತ ಹೇಳಬೇಕಾಗುತ್ತೆ. ಇನ್ನಾದ್ರೂ ಈ ಒಂದು ಹಗರಣಗಳ ಬಗ್ಗೆ, ಅಕ್ರಮಗಳ ಬಗ್ಗೆ ಸಂಬಂಧಪಟ್ಟಂತಹ ಹಿರಿಯ ಅಧಿಕಾರಿಗಳು ಇವ್ರ ಮೇಲೆ ಮೇಲಾಧಿಕಾರಿಗಳು ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ತಾರೆ, ಈ ಒಂದು ಅಕ್ರಮ ಚಟುವಟಿಕೆಯನ್ನ ತಡೆಯೋದಕ್ಕೆ ಏನಾದ್ರೂ ಪ್ರಯತ್ನ ಮಾಡ್ತಾರಾ, ಅಥವಾ ರಾಜಾರೋಷವಾಗಿ ಈ ಒಂದು ದಂಧೆಯನ್ನ ನಡೆಸೋದಕ್ಕೆ ಮುಕ್ತ ಅವಕಾಶವನ್ನು ಕಲ್ಪಿಸ್ತಾರಾ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ.